ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ, ಜನಪ್ರಿಯತೆ ಮತ್ತು ಅವನು ಹಿಂದುಳಿದ ವರ್ಗದ ಮೇಲೆ ಹಿಡಿತವನ್ನು ಅವರು BJPಗೆ ವೋಟಾಗಿ ಪರಿವರ್ತನೆ ಮಾಡ್ತಾರೆ. ನಿತೀಶ್ ಅವ್ರನ್ನ ಹೇಗೆ ಮುಗಿಸ್ಬೇಕು ಅಂತೇಳಿ ಬಟ್ ಆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಸರಿ ಸಮಾನವಾಗಿ ಸೀಟ್ ಹಂಚಿಕೆ ಮಾಡಿದ್ರು. ಈ ಬಿಹಾರದ ದೊಡ್ಡಣ್ಣ ಅನ್ನೋ ಥರ ಇವರು ಪೋಸ್ ಕೊಡ್ತಿದ್ರಲ್ಲ ನಿತೀಶ್ ಕುಮಾರ್, ಅಷ್ಟು ಸುಲಭನ ನಿತೀಶ್ ಕುಮಾರ್ ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು? ಒಟ್ಟಾರೆಯಾಗಿ BJP ಇನ್ನೊಂದು ರಾಜ್ಯವನ್ನು ಕ್ಯಾಪ್ಚರ್ ಮಾಡ್ಕೊಂಡಿದೆ. BJP ಮುಖ್ಯಮಂತ್ರಿ ಬಿಹಾರದಲ್ಲಿ ಕಾಣ್ಬೋದು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ JP ಚಳುವಳಿ ಅನ್ನುವಂಥದ್ದು ಏನಿದೆಯಲ್ಲ, ಅದು ಈಗ ಯಾವ ಹಂತಕ್ಕೆ ಹೋಗಿ ಅಧಪತನದತ್ತ ಸಾಗ್ತಾ ಇದೆಯಾ? ಹಾಗಾದರೆ BJP ತನ್ನ ಪೊಲಿಟಿಕಲ್ ಸ್ಟ್ರಾಟಜಿ ಅನ್ನೋದೇನಿದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತಾ ಇದೆಯಾ? ಇಡೀ ದೇಶದಲ್ಲಿ ಯಾವುದೋ ಒಂದು ರಾಜಕೀಯ ಧ್ರುವೀಕರಣ ಏನಾದರೂ ಪ್ರಾರಂಭವಾಗ್ತಿದೆಯಾ? BJPಯ ಮಿತ್ರ ಪಕ್ಷಗಳು ಯೋಚನೆ ಮಾಡಲೇಬೇಕಾದಂಥ ಸಂದರ್ಭ ಈಗೇನಾದರೂ ಬಂದೊದಗಿದೆಯಾ? ಯಾಕಂದರೆ 7 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ನಿತೀಶ್ ಕುಮಾರ್ ರಾಜೀನಾಮೆಗೆ ರೆಡಿಯಾಗಿದ್ದಾರೆ. ಅಷ್ಟು ಸುಲಭನ ನಿತೀಶ್ ಕುಮಾರ್ ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು? ಊಹೆ ಮಾಡ್ಕೊಳ್ಳೋಕ್ಕಾದ್ರೆ ಆಗುತ್ತಾ? ಬಟ್ ಆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ನಿಜವಾಗಿಯೂ ಏನು ನಡೀತಾ ಇದೆ ಹಾಗಾದರೆ ದೇಶದ ರಾಜಕಾರಣದಲ್ಲಿ, ಬಿಹಾರದಲ್ಲಿ? ನಿತೀಶ್ ರಾಜೀನಾಮೆಗೆ ಕಾರಣ ಏನು? ಈ ಎಲ್ಲ ಒಳಸುಳಿಗಳ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮತ್ತು ವಿಶ್ಲೇಷಣೆಯಲ್ಲಿ ಭಾಗವಹಿಸ್ತಾರೆ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಏನು ಸರ್, ಇದು 7 ಸಲ ಮುಖ್ಯಮಂತ್ರಿ ಆಗಿದ್ದಂಥ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ 4 ತಿಂಗಳ ಅವಧಿಗೆ ರಾಜೀನಾಮೆಗೆ ಮನಸ್ಸು ಮಾಡ್ತಾರೆ ಅಂದರೆ ನಿಮಗೆ ಸೋಜಿಗ ಅಂತ ಅನಿಸ್ತಾ ಇಲ್ವ ಸರ್, ಅಥವಾ ವಿಚಿತ್ರ ಅಂತ ಅನಿಸ್ತಿದೆ? ಒಂದು ವಿಶ್ಲೇಷಣೆ ಮಾಡೋಣ. ಜನತಾ ದಳ ಏನಿದೆ, ಯುನೈಟೆಡ್ ಜನತಾ ದಳ, ಅದು ಹುಟ್ಟಿದ್ದು ಕರ್ನಾಟಕದಲ್ಲಿ. ಓಕೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಹಾಂ 1 ವಾರಗಳ ಕಾಲ ಸತತವಾದ ಸಮಾಲೋಚನೆಗಳು ನಡೀತು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳು, ಸಮಾಜವಾದಿ ಪಕ್ಷ, ಲಾಲು, ರಾಮಕೃಷ್ಣ ಹೆಗಡೆ ಇವರೆಲ್ಲ ಇದ್ದಂಥದ್ದು. ದೇವೇಗೌಡರ ಆ ಸಂದರ್ಭದಲ್ಲಿ ಹೊರಗೆ ಬಂದುಬಿಟ್ಟಿದ್ರು. ಅವರು JDUದಲ್ಲಿ ಇರಲಿಲ್ಲ. ಆ ಪಕ್ಷ ಏನಿದೆ ಬಹುತೇಕ ಜನ ಸಮಾಜವಾದಿ ಚಿಂತನೆಯಿಂದ ಬಂದಂಥವರು ಮತ್ತು ಉತ್ತರದ ಕೆಲವು ರಾಜ್ಯಗಳಲ್ಲಿ ರಾಜಕೀಯವಾಗಿ ಪ್ರಾಬಲ್ಯವನ್ನು ಹೊಂದಿರುವಂಥ ಕುಟುಂಬಗಳು, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಎಲ್ಲ ಕಡೆ ಇದ್ದಂಥದ್ದು. ಅದು ಇವತ್ತು ಅಂತ್ಯ ಆಗಿದೆ. JDU ಬಹುಮಟ್ಟಿಗೆ ಅದು ಅಸ್ತಿತ್ವವನ್ನು ಕಳೆದುಕೊಳ್ಳುವ ಸ್ಥಿತಿ ಬರುತ್ತೆ. ಈ 80 ಸ್ಥಾನ ಇರ್ಬೋದು, BJP 85, ಇವರು 82. ಆದರೆ ಅದು ವಿಘಟನೆಗೊಳ್ಳುವ ಎಲ್ಲ ಸಾಧ್ಯತೆಗಳು ಇವೆ ಅನ್ನೋದು. ಅಲ್ಲ, ನನಗೆ ಈಗ ನೀವು ಸಮಾಜವಾದಿ ಸಿದ್ಧಾಂತ ಅಂತ ನೀವು ಹೇಳಿದ್ರಿ. ಈ ಸಮಾಜವಾದಿ ಸಿದ್ಧಾಂತಗಳು ಕೋಮುವಾದಿಗಳೊಂದಿಗೆ ಇವರು ಸೇರ್ಕೊಂಡು ಏನು ಸಿದ್ಧಾಂತ? ಅದು ಬಹಳ ಕುತೂಹಲಕರವಾದ ಏನು ಅಂದರೆ, ನಿತೀಶ್ ಕುಮಾರ್ಗೆ ಅತಿ ಆಪ್ತರಾಗಿದ್ದಂಥವರು ಜಾರ್ಜ್ ಫರ್ನಾಂಡಿಸ್ ಅವರು. ಜಾರ್ಜ್ ಫರ್ನಾಂಡಿಸ್ ಗೆಲ್ತಾ ಇರೋದೇ ಬಿಹಾರದಲ್ಲಿ ಮತ್ತು ಅವರ ಗೆಲುವಿಗೆ ನಿತೀಶ್ ಅವರ ಕುರ್ಮಿ ಜನಾಂಗದ ಬೆಂಬಲ ಇತ್ತು. ಅವರಿಗೆ ಅವರದೇ ಆದ ಕಮ್ಯುನಿಟಿ ಇಲ್ಲ ಜಾರ್ಜ್ ಫರ್ನಾಂಡಿಸ್ಗೆ. ಅವರು ಮುಂಬೈನಲ್ಲಿದ್ದರು. ಅಲ್ಲಿ ಹೋರಾಟದ ನಂತರ ಅವರು ಶಿಫ್ಟ್ ಆದರು, ಬಿಹಾರಿಗೆ ಶಿಫ್ಟ್ ಆದರು. ಸೊ ಅವ್ರು ಬಿಹಾರಿಗೆ ಶಿಫ್ಟ್ ಆಗೋ ಸಂದರ್ಭದಲ್ಲಿ ಅವರ ಜೊತೆ ವೈಯಕ್ತಿಕವಾದ ಸಂಬಂಧ ಇತ್ತು ನನಗೆ. ಓಕೆ. ಅವರು ಬೆಂಗಳೂರಿಗೆ ಬಂದಾಗ ಜನರಲ್ ಹಾಸ್ಟೆಲ್ ಅಂತ ಇತ್ತು, MLA, ಅದರಲ್ಲಿ 401ನೇ ನಂಬರ್ ಏನೋ ಅಲ್ಲಿರ್ತಾಯಿದ್ರು, ಕೊಠಡಿ ಸಂಖ್ಯೆ. ಹೌದು. ಅವರು ವಾಜಪೇಯಿ ಕಡೆಗೆ ಒಲವು ಬದಲಿಸಿದ್ರು. ಸೊ ನಿತೀಶ್ ಕುಮಾರ್ ಇವರು ಬಹಳ ಚೆನ್ನಾಗಿದ್ದವರು. ಒಬ್ಬೊಬ್ಬರೇ ಸಮಾಜವಾದಿಗಳು ಅಧಿಕಾರದ ಆಕರ್ಷಣೆಯಿಂದಾಗಿ ಬದಲಾಗ್ತಾ ಹೋದದ್ದು. ಆದ್ದರಿಂದ ನಿತೀಶ್ ಕೂಡ BJPಯ ಕಡೆ ಹೋದ್ರು ಬಂದರು. ಪಲ್ಟು ರಾಮ್ ಅಂತ ಹೆಸರು ಪಡೆದವರು. 21 ವರ್ಷಗಳ ಕಾಲ ಸತತವಾಗಿ ಯಾವ ಪಕ್ಷ ಬದಲಿಸಿದ್ರು ಅವರೇ ಮುಖ್ಯಮಂತ್ರಿ. ನೋಬಡಿ ಕ್ಯಾರ್ ಕ್ವೆಶ್ಚನ್. ಬಿಕಾಸ್ ಅಲ್ಲಿರುವ ಕಾಸ್ಟ್ ಕಾಂಬಿನೇಷನ್ಗಳು, ಅವ್ರು ಮಾಡಿರುವ ಕೆಲಸ ಎಲ್ಲ ಇನ್ವಾಲ್ವ್ ಆಗಿತ್ತು. ಇದು
ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಏನು ಮಹಾರಾಷ್ಟ್ರದಲ್ಲಿ ಏನಾಯ್ತು, ಶಿವಸೇನೆಯನ್ನು ಮುಗಿಸ್ಲಾಯ್ತು, ಏನಿದ್ರು ಮುಗಿದೋಯ್ತು, NCP ಮುಗಿಸ್ಲಾಯ್ತು. ಈಗ ಅದರದ ನೆಕ್ಸ್ಟ್ ಏನಿದೆ, ಬಿಹಾರದಲ್ಲಿ JDU ಮುಗಿಯುವ ಲಕ್ಷಣ ಕಾಣುತ್ತೆ. ಅಂದ್ರೆ ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಮುಗಿಸುವಂತಹದ್ದೇನಿದೆ ಅದು ಭಾರತೀಯ ಮೇನ್ ಸ್ಟ್ರೀಮ್ ರಾಜಕೀಯ ಪಕ್ಷಗಳ ಮೂಲ ಸಿದ್ಧಾಂತ. ಕಾಂಗ್ರೆಸ್ ಅಲ್ಲ ಸರ್, ಈಗ ನಂಗೆ ಬಿಹಾರದ ವಿಚಾರ ಅಂತ ಮಾತಾಡ್ತಿದ್ವಿ ಅಂದಾಗ ಈಗ ಇದು ಯಾವುದು ನಮ್ಮ RJD ಲಲ್ಲೂ ಪ್ರಸಾದ್ ಯಾದವ್, ಆ ಲಲ್ಲೂ ಪ್ರಸಾದ್ ಯಾದವ್ ಒಂಥರ ಗುಂಡಾರಾಜ ಅನ್ನೋ ಥರ ಅವಾಗ ಯಾವ ರೀತಿ ಪ್ರೊಜೆಕ್ಷನ್ ನಡೀತಾ ಇತ್ತು. 22 ವರ್ಷಗಳ ಹಿಂದೆ ಅವ್ರ ಅಧಿಕಾರ ಕಳ್ಕೊಂಡಿದ್ದು. 22 ವರ್ಷಗಳ ಹಿಂದೆ ಅವ್ರ ಅಧಿಕಾರ ಕಳ್ಕೊಂಡಾಗ ಯಾವ ರೀತಿ ಗುಂಡಾರಾಜ್ಯ ಅನ್ನೋ ಥರದಿತ್ತು. 22 ವರ್ಷಗಳ ಸುದೀರ್ಘ ಅವಧಿಗೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಆ ಗುಂಡಾರಾಜ್ಯ ಬಿಹಾರ ಅನ್ನೋ ಹಣೆಪಟ್ಟಿ ಅವ್ರಿಗೆ ಕಳಿಸ್ಲಿಕ್ಕೂ ಆಗಲಿಲ್ಲ. ಅದು ಒಟ್ಟಾರೆಯಾಗಿ ಈ ಉತ್ತರ ಭಾರತ ರಾಜಕಾರಣದ ಮೂಲಭೂತ ಗುಣಧರ್ಮಗಳಿವೆ. ಆಯ್ತಾ, ಅಲ್ಲಿ ಆ ರಾಜಕಾರಣದಲ್ಲಿ ನಮ್ಗೆ ಸೌತ್ನವ್ರಿಗೆ ಅದು ಅರ್ಥ ಆಗಲ್ಲ. ನಿಮ್ಗೆ ಗೊತ್ತಾಗಿತ್ತು, ನೀವು ಉತ್ತರ ಪ್ರದೇಶಕ್ಕೆಲ್ಲ ಹೋದವರು, ಬಿಹಾರಕ್ಕೆ ಹೋದವರು, ಅಲ್ಲಿ ಬೇರೆ ಬೇರೆ ಜಾತಿಗಳ ಅಂಡರ್ ವರ್ಲ್ಡ್ಗಳಿವೆ, ಅವರ ನಿಯಂತ್ರಿಸ್ತಾ ಹೋಗ್ತಾರೆ. ಒಂದು ಕಡೆ ಲಾಲು ಪ್ರಸಾದ್ ಇದ್ರೆ, ಇನ್ನೊಂದು ಕಡೆ ಇವರು ಹಿಂದುಳಿದ ಕೂರ್ಮಿಗಳು, ಉಳಿದ ಕೆಲವು ಜನಾಂಗಗಳು ಸೇರ್ಕೊಂಡು ಮಾಡ್ತಾರೆ. ಸೊ ಅವರ ನಿಯಂತ್ರಣಗಳಿವೆ. ಮತ್ತು ಮೂಲ ನಾವೇನು ಪೊಲಿಟಿಕಲ್ ಕಲ್ಚರ್ ಅಂತೀವಲ್ಲ ಸರ್, ರಾಜಕೀಯ ಸಂಸ್ಕೃತಿ ಅಂತ ನಾವೇನು ಮಾತಾಡ್ತೀವಿ, ಅಲ್ಲಿಯ ರಾಜಕೀಯ ಸಂಸ್ಕೃತಿ ಹಾಗೆ ಇರೋದು. ದಟ್ ಇಸ್ ಅ ಒನ್ ಥಿಂಗ್. ಸೊ ಇದು ಅಲ್ಲಿ ನೆಲದ ಗುಣ ಅದು ಅಂತ ಹಾಗೆ ನೋಡಿದ್ರೆ ಬಿಹಾರ್ ಇದೆಯಲ್ಲ, ಬಿಹಾರ್ ಏನ್ ಸರ್, ಆ ಬಿಹಾರ ಅಶೋಕನ ನಾಡು ಅಲ್ವಾ, ಬಿಹಾರ್ ಅಂತ ಕಣ ಬೌದ್ಧ ಧರ್ಮ, ಇನ್ನೊಂದು ಯುಸಿ ಅದ್ರ ಕಥೆನೇ ಬೇರೆ, ಬೋಧಗಯ ಅಲ್ವಾ. ಸೊ ಅಂತಹ ನಾಡು ಇವತ್ತು ಬದಲಾದದ್ದು. ಆಯ್ತಾ, ಮಣ್ಣಿನ ಗುಣ ಅಲ್ಲ, ಮಣ್ಣಿನ ಗುಣ ಅಲ್ಲ, ಜನರ ಗುಣ, ಬದಲಾದ ಜನರ ಗುಣ. ಅಂದ್ರೆ ಭಾರತ ರಾಜಕಾರಣದ ಒಳಗಡೆ ಈ ಗುಂಡಾಯಿಸಮ್ ಎಲ್ಲ ಸೇರಿದ ಮೇಲೆ, ಎಲ್ಲ ಪಾಳೆಗಾರರ ಆದ್ಮೇಲೆ ಪಾಳೆಗಾರಿಕೆಯ ಸಂಸ್ಕೃತಿಯಿಂದ ಕೂಡ ಅಲ್ಲ. ನೀವು ಕ್ಯಾಸ್ಟ್ ಕಾಂಬಿನೇಷನ್ ಬಗ್ಗೆ ಮಾತಾಡ್ತಿದ್ರಿ, ವಿಶೇಷವಾಗಿ ಬಿಹಾರದಲ್ಲಿ ಈ ಸರಿ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಈ RJD ಅವ್ರೆಲ್ಲ ಸೇರ್ಬಿಟ್ಟು ಯಾವುದು ಕ್ಯಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಬಂದಾಗ ಮುಸ್ಲಿಮ್ಸ್ ಮತ್ತೆ ಯಾದವಾಸ್ ಕಾಂಬಿನೇಷನ್ ಇಟ್ಕೊಂಡು ಹೋಗೋಣ. ಮೈ ಕಾಂಬಿನೇಷನ್, ಮುಸ್ಲಿಮ್ಸ್ ಅಂಡ್ ಯಾದವ್ ಕಾಂಬಿನೇಷನ್ ಇಟ್ಕೊಂಡು ಹೋಗಿ ಈ ಸರಿ ಟಕ್ಕರ್ ಕೊಡ್ಬೋದು BJPಗೆ ಮತ್ತೆ ಇವರಿಗೆ JDUಗೆ ಅನ್ನೋ ಥರದಿತ್ತು. ಬಟ್ ಲೆಕ್ಕ ಉಲ್ಟಾ ಪಲ್ಟ. ಅದು ಯಾಕಾಯ್ತು ಗೊತ್ತಾ, ಬಹಳ ಸರಳವಾಗಿ ಕೆಲವೊಂದು ಯೋಜನೆಗಳು ಜಾತಿಗಳನ್ನ ಮೀರ್ಬಿಡ್ತವೆ ಅಂತ, ಜಾತಿ ಪ್ರಜ್ಞೆಯನ್ನ ಮೀರುವಂತದ್ದಿದೆಯಲ್ಲ, ಅದನ್ನ ಅಂಥ ಒಂದು ಟ್ಯಾಕ್ಟಿಕ್ಸ್ ಅನ್ನ, ಅಂದ್ರೆ BJPಯ ಇಡೀ ರಾಜಕಾರಣದ ಮೂಲ ದ್ರವ್ಯ ಯಾವುದು ಅಂದ್ರೆ, ಅವರು ಕೋಮುವಾದವನ್ನ ಬೆಳೆಸ್ತಾ ಜಾತಿವಾದವನ್ನ ಮರ್ಸಕ್ ಟ್ರೈ ಮಾಡ್ತಾರೆ. ಅಂದ್ರೆ ನಾವೆಲ್ಲ ಹಿಂದೂ ಅಂದಾಗ ನಾನು ಬ್ರಾಹ್ಮಣನೋ ವೈಶ್ಯನೋ ಶೂದ್ರನೋ ಅದನ್ನ ಮರಿಬೇಕಾಗುತ್ತೆ. ಇದ್ರ ಜೊತೆಗೆ ಮತ್ತೊಂದು ನಾನು ನಿಮ್ಗೆ ಜೋಡಣೆ ಮಾಡ್ತೀನಿ ಏನಂದ್ರೆ, ಈ ಮಹಿಳೆಯರು ಸರ್ ಪುರುಷರಷ್ಟು ಜಾತಿವಾದಿಗಳ ಅಲ್ವೇನೋ ಅನ್ನೋ ಥರದ್ದು. ಅಲ್ಟಿಮೇಟ್ಲಿ ಅದು ಇರ್ಬೋದು. ಏನ್ ಗೊತ್ತಾ, ಮೂಲಭೂತವಾಗಿ ಮನುಷ್ಯ ಸ್ವಾರ್ಥಿ ಕಟ್ಟ, ಮನುಷ್ಯ ಸ್ವಾರ್ಥವನ್ನು ಬಿಟ್ಟು ಬದುಕಲ್ಲ. ಉಳಿದೆಲ್ಲ ಬುರುಡೆ ಕೂತ್ಕೊಂಡು ಎಲ್ಲ ತತ್ವ ಸಿದ್ಧಾಂತ ಎಲ್ಲ ಮಾತನಾಡ್ತೀವಿ, ಅಲ್ಟಿಮೇಟ್ಲಿ ಹಣ ವರ್ಕ್ ಆಗುತ್ತೆ. ಈಗ ಅಲ್ಲಿ ಬಂದಾಗ ಎಷ್ಟು ಅಕೌಂಟಿಗೆ ಹಾಕಿದ್ರು, ದುಡ್ಡು ಹಾಕಿದ್ರು. ಹೌದು. ಅಲ್ಲ, ಈಗ ಯಾವನೋ ಬಂದ್ಬಿಟ್ಟು ಇವ್ರೆಲ್ಲ ಇಷ್ಟು ಮಾತಾಡ್ತಾರಲ್ಲ, ಯಾವನೋ ಒಬ್ಬ ಮುಸ್ಲಿಂ ಬಂದ್ಬಿಟ್ಟು ಒಂದು 10 ಕೋಟಿ ಪಾರ್ಟಿ ಫಂಡಿಗೆ ಕೊಡ್ತಾನೆ ಅಂತ ಇಟ್ಕೊಳ್ಳಿ, ವಾಟ್ ವಿಲ್ ಹ್ಯಾಪನ್? ದಟ್ ಈಸ್ ನಾಯಕನಾಗ್ಬಿಡ್ತಾನ. ಸೊ ಲೇಟೆಸ್ಟ್ ನೀವು ಅಂಕಿಅಂಶಗಳನ್ನು ನೋಡಿದ್ರೆ, ಈ ಬೀಫ್ ಮಾರಾಟ ಮಾಡುವ ಒಂದು ಕಂಪನಿ ಅತಿ ಹೆಚ್ಚು ಇದನ್ನ BJP ಕೊಟ್ಟಿದೆ. ಹೌದು, ಅದು ಸಾಬ್ರ ದುಡ್ಡು, ಬಾಂಡ್ಗಳು, ಇದು ಬ್ರಾಹ್ಮಣರ ದುಡ್ಡು, ಇನ್ನೊಬ್ರು ದುಡ್ಡು ಅಂತ ದುಡ್ಡು ನನ್ನ ಮಗನ ದುಡ್ಡು ಎಲ್ಲ ಮಾರ್ಸ. ಹೌದು. ಅದರಿಂದ ಈ ಎಲೆಕ್ಷನ್ ನಲ್ಲಿ ಅಂದ್ರೆ ಈ ಜಾತಿಯ ಬೇರಿಯರ್ಸ್ ಮತ್ತು ಜಾತಿಯ ರಾಜಕಾರಣದ ನಡುವೆ ಅದನ್ನು ಮೀರಿ ಮಹಿಳೆಯರನ್ನ ಆಕರ್ಷಿಸುವಂತಹ ಯೋಜನೆಯನ್ನ ನಿತೀಶ್ ಕುಮಾರ್ BJP ಸ್ಟಾರ್ಟ್ ಮಾಡಿದ್ರು. ದೇ ಡಿಡ್ ಇಟ್. 10,000 ಬಂತು ಅಂದ ಕಣ, ಬಿಹಾರದಂತ ರಾಜ್ಯದಲ್ಲಿ ಕೆಲಸ ಹುಡ್ಕೊಂಡೆಲ್ಲ ಬರ್ತಾರೆ. 10,000 ಬಂತ, ಜಾತಿನೂ ಇಲ್ಲ, ಇನ್ನೊಂದು ಇಲ್ಲ, ಬದನೆಕಾಯಿಯೂ ಇಲ್ಲ, ಹೊರಟೋಯ್ತು. ಬಿಹಾರಿ ಬಾಬು ಜೈ ಆಯ್ತು. ಆದ್ರೆ ಅವಾಗಲೇ BJP ಪ್ಲಾನ್ ಮಾಡಿತ್ತು, ಹೌ ಟು ಫಿನಿಶ್ ನಿತೀಶ್ ಕುಮಾರ್ ಅಂತ. ಅಂದ್ರೆ ಈ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋದು ಕಾಂಗ್ರೆಸ್ ಸ್ಟಾರ್ಟ್ ಮಾಡಿದ್ದನ್ನ ಅದನ್ನ BJP ಮುಂದುವರಿಸಿದೆ. ನ್ಯಾಷನಲ್ ಪಾರ್ಟಿ ಅನ್ನೋ ಪ್ರಾದೇಶಿಕ ಪಕ್ಷ. ಹೌದು. ಈಗ ಕಾಂಗ್ರೆಸ್ ಏನು ರಾಷ್ಟ್ರೀಯ ಪಕ್ಷಗಳನ್ನ ಮುಗಿಸಲಿಕ್ಕೆ ಕೈ ಸುಟ್ಕೊಂಡಿದ್ದ ಪರಿಣಾಮ ಅವರಿಗೆ ಸುಮಾರು ಅವ್ರು ಕೆಲಸ ಮಾಡಿದ 8 ವರ್ಷಗಳ ನಂತರ ಅವ್ರಿಗೆ ಸಿಗ್ತಾ ಹೋಯ್ತು. ಎಸ್, ಅದ್ರ ಪರಿಣಾಮ BJPಗೂ ಮುಂದೆ ಆ ರೀತಿ ಪರಿಣಾಮ ಆಗುತ್ತೆ. ಒಂದು ಕಾಂಗ್ರೆಸ್ನ 2 ದೌರ್ಬಲ್ಯಗಳು BJPಗೂ ಇವೆ. ಆಯ್ತಾ, ಒಂದು ಸ್ಥಳೀಯ ಪಕ್ಷಗಳನ್ನ ಮುಗಿಸೋದು, ಇನ್ನೊಂದು ಸ್ಥಳೀಯ ನಾಯಕತ್ವನ್ನ. ನನ್ನ ಪಕ್ಷದವನೇ ಒಬ್ಬ ಸ್ಥಳೀಯ ನಾಯಕ ಪವರ್ಫುಲ್ ಆಗಿದೆ, ಫಿನಿಶಿಂಗ್ ಬಿಡಲ್ಲ, ಮುಗಿಸ್ಬಿಡೋದು. ಯಾಕಂದ್ರೆ ಅವ್ರು ಏನಾದ್ರು ಡೆಲ್ಲಿಗೆ ಕಾಂಪಿಟೇಟರ್ ಆದ್ರೆ
ಮುಗಿಸ್ಬಿಡು. ಅದೇ ಈಗ ಯೋಗಿಗೆ ಆಗ್ತಾ ಇರೋದು ಅದೇ ಕತೆ. ಅದೇ ಹಾ. ದೇ ವಿಲ್ ಫಿನಿಶ್ ಇಟ್. ಹ್ಮ್ ಹ್ಮ್ ಸೊ ಆ ಕಾರಣಕ್ಕಾಗಿ ಹ್ಮ್ ಇವರು ಸಲ್ಲಿಸಿದಂಥ ಯೋಜನೆಗಳು ಹೇಗಿದ್ವು ಅಂದರೆ ಹ್ಮ್ ನಿತೀಶ್ ಅವ್ರನ್ನ ಹೇಗೆ ಮುಗಿಸ್ಬೇಕು ಅಂತೇಳಿ ಮಹಾರಾಷ್ಟ್ರ ಮಾದರಿಯ ಇನ್ನೊಂದು ರೂಪವನ್ನು ಇಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಹ್ಮ್ ಅದು ನಿತೀಶ್ ಜೊತೆಗೆ ಇದ್ದ ಇಬ್ಬರು ಪವರ್ಫುಲ್ ವ್ಯಕ್ತಿಗಳು, ಒಬ್ಬ ಅನಂತ್ ಸಿಂಗ್ ಅಂತ, ಇನ್ನೊಬ್ಬರ ಹೆಸರು ನೆನಪಾಗ್ತಾ ಇಲ್ಲ, ಹೇಳ್ತಿದ್ದೀನಿ. ಹ್ಮ್ ಸೊ ಅವರು ಎತ್ಕಟ್ಟಿದ್ರು. ಹ್ಮ್ ಮತ್ತು ಇನ್ನೊಂದು ಸ್ವಲ್ಪ ದಿನ ಹೋಗಿದ್ರೆ ಹ್ಮ್ ಲಾಲೂ ಪ್ರಸಾದ್ ಯಾದವ್ರ JDUನ ಹಲವಾರು ಸಂಸತ್ ಸದಸ್ಯರು ಬಿಟ್ಟು ಬಿಜೆಪಿಗೆ ಹೋಗ್ಬಿಡ್ತಾ ಇದ್ರು. ಹ್ಮ್ ಹ್ಮ್ ಆ ಕಾರ್ಯಾಚರಣೆ ಸಿದ್ಧ ಹೋಗ್ಬಿಟ್ಟಿತ್ತು. ಹ್ಮ್ ಬಿಜೆಪಿ ಡಿಡ್ ಇಟ್. ಹ್ಮ್ ಅಮಿತ್ ಶಾ ಅವರು ಅಲ್ಲೇ ಕೂತು ರೆಡಿ ಮಾಡಿಬಿಟ್ಟಿದ್ರು. ಅವರ 8 ಜನ ಕಾಣುತ್ತೆ ಅವ್ರದ್ದು ಪಾರ್ಲಿಮೆಂಟ್ ಸದಸ್ಯರು. ಹ್ಮ್ ಅದ್ರಲ್ಲಿ 5 ಜನ 6 ಜನ ಕಿತ್ಕೊಂಡು ಅಲ್ಲ, ಈಗ ಇವ್ರಿಗೆ ಏನಾಗಿದೆ ಅಂದ್ರೆ 2029ರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ಒಂದೊಂದು ಸಂಸದ ಸ್ಥಾನನೂ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಅವರಿಗೆ. ಹೌದು, ಯಾಕಂದ್ರೆ ಮೋದಿ ಅವರ ಜನಪ್ರಿಯತೆ ಕುಸಿತಾ ಇದೆ ಅನ್ನೋ ತರ ಬರ್ತಾ ಇದೆ. ಹೌದು, ಆಮೇಲೆ ಮೋದಿ ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಸಂಸತ್ನಲ್ಲಿ. ಹೌದು, ಅದಾದ್ಮೇಲೆ ವಿರೋಧ ಪಕ್ಷಗಳ ಸಂಸದರು ಜಾಸ್ತಿಯಾಗಿ ಮಾತಾಡ್ತಾ ಇದ್ದಾರೆ. ಹೌದು. ಮತ್ತೊಂದ್ಸರಿ ಓಟ್ ಚೋರಿ ಅನ್ನೋಂಥ ವಿಚಾರಗಳು ಬರ್ತಾ ಇದಾವೆ. ಅಭಿವೃದ್ಧಿ ಬಗ್ಗೆ ಮೋದಿ ಮಾತಾಡಲ್ಲ ಅನ್ನೋ ತರ ಬರ್ತಾ ಇದಾವೆ. ಇವೆಲ್ಲ ವಿಚಾರಗಳು ಅಂದ್ರೆ 2029ಕ್ಕೆ Yes. ಬಿಜೆಪಿಗೆ ಕಷ್ಟ ಅಂತ ಇದ್ದಾಗ, ಒಂದೊಂದು ಸಂಸತ್ ಸ್ಥಾನನೂ ಇಂಪಾರ್ಟೆಂಟ್ ಅಂತ ಇದ್ದಾಗ, ಬಿಜೆಪಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುತ್ತೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ. Yes. ಅದರ ಹಿನ್ನೆಲೆನೇ ಈ ಬಿಹಾರದಲ್ಲಿ ಆಪರೇಷನ್. ಅಂದ್ರೆ ಅವರಿಗೆ ಒಂದಿತ್ತು, ಬಿಹಾರದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಆಡಳಿತವನ್ನ ಸ್ಥಾಪಿಸಬೇಕು, ಹ್ಮ್ ಬಿಜೆಪಿ ಮುಖ್ಯಮಂತ್ರಿ ಬಿಹಾರದಲ್ಲಿ ಕಾಣಬೇಕು. ಹ್ಮ್ ಸೊ ಕಂಡ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ಅವರ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳೇನಿದೆ ಅಷ್ಟೇ ಹಾ. ಅಲ್ವಾ. ಬೇರೆ ಬೇರೆ ರಾಜ್ಯಗಳೆಲ್ಲ ಅವರು ಒಂದ್ಸಲ ಬಂದ ಮೇಲೆ ಈಸಿಯಾಗಿ ಬಿಟ್ಕೊಟ್ಟಿಲ್ಲ. ಹ್ಮ್ ನೀವು ಗುಜರಾತ್ ತಗೊಳ್ಳಿ. ಆಮೇಲೆ ಮೊನ್ನೆ ಎಲೆಕ್ಷನ್ಗೆ ನೋಡಿ ಅವರು ಸರಿ ಸಮಾನವಾಗಿ ಸೀಟ್ ಹಂಚಿಕೆ ಮಾಡಿದ್ರು. ಈ ಬಿಹಾರದ ದೊಡ್ಡಣ್ಣ ಅನ್ನೋ ತರ ಇವರು ಪೋಸ್ ಕೊಡ್ತಿದ್ರಲ್ಲ ನಿತೀಶ್ ಕುಮಾರ್, ಹೌದು. ಒಂದೇ ಒಂದು ಸ್ಥಾನ ಹೆಚ್ಚಿಗೆ ಕೊಡ್ಲಿಲ್ಲ ಅವ್ರಿಗೆ. ಕೊಟ್ಟಿಲ್ಲ. ಸರಿ ಸಮಾನಾಗಿ ಹಂಚಿಕೆ ಮಾಡ್ಕೊಂಡ್ರು. ಹೌದು. ಅವ್ರಿಗೂ 110, ಇವ್ರಿಗೂ 110. ಎಸ್ ಎಸ್. ಸೊ ಅದರ ಅವಾಗ್ಲೇ ನಾವು ನಿಮ್ ಸರಿ ಸಮಾನರು ಅನ್ನೋ ತರ ಅವರು ಕೊಟ್ಬಿಟ್ಟಿದ್ರು. ತೋರಿಸ್ಕೊಂಡ್ಬಿಟ್ಟಿರ್ತು. ಅಂದ್ರೆ ಹ್ಮ್. ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ, ಹ್ಮ್ ಜನಪ್ರಿಯತೆ ಹ್ಮ್ ಮತ್ತು ಅವನು ಹಿಂದುಳಿದ ವರ್ಗದ ಮೇಲೆ ಹಿಡಿತವನ್ನ ಹ್ಮ್. ಅವರು ಬಿಜೆಪಿಗೆ ವೋಟ್ ಆಗಿ ಪರಿವರ್ತನೆ ಮಾಡ್ಕೊಂಡ್ರು. ಹೌದು. ಇನ್ ನೆಕ್ಸ್ಟ್ ಈಸಿಯಾಗಿ ಬಿಟ್ಕೊಡಲ್ಲ ಅವರು. ಹ್ಮ್. ದೇ ವಿಲ್ ಪ್ಲೇ. ಅದರಿಂದ ಇದಕ್ಕೆ ನಾನು ಯಾಕೆ ಅಂತಂದ್ರೆ ನೆಕ್ಸ್ಟ್ ಅವ್ರಿಗೆ ಒಂದು 80 ಸೀಟ್ ಕೊಡ್ಬೋದು ಅಷ್ಟೇ. ಅವರು ಮುಂದುವರೆದ್ರೆ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. 80 ಕೊಡ್ತಾರೆ ಅಷ್ಟೇ. ಅಲ್ಟಿಮೇಟ್ಲಿ ಹಾ. ಆದ್ರೆ ಈಗ JDU ಬಹುಮಟ್ಟಿಗೆ ಹ್ಮ್ ಡಿವೈಡ್ ಆಗುತ್ತೆ. ನಿತೀಶ್ ಕುಮಾರ್ ರಾಜೀನಾಮೆಯನ್ನ ವಿರೋಧಿಸುವಂತವ್ರು ಎದ್ದು ನಿಂತಿದ್ದಾರೆ. ಅವ್ರ ಮನೆ ಎದುರು ಪ್ರತಿಭಟನೆಗಳು ನಡೆದಿವೆ, ಹಾ. ಲಾಠಿ ಚಾರ್ಜ್ ವರೆಗೆ ಇಲ್ಲ, ಏನಾಗ್ತಾ ಇದೆ ಸರ್ ಅಂದ್ರೆ, ಈಗ ನಿತೀಶ್ ಮಗ ನಿಶಾಂತ್ನ ಏನ್ ಮಾಡ್ತಾರೆ ಅವರು, DCM ಮಾಡ್ತಾರೆ. DCM ಮಾಡಿ ನಿತೀಶ್ ಅವ್ರನ್ನ ರಾಜ್ಯಸಭೆ ಕರ್ಕೊಂಡು ಹೋಗಿ. ಅಲ್ಲ, ಸಮಸ್ಯೆ ಇರೋದೇನು ಗೊತ್ತಾ, ಹ್ಮ್ ನಿಶಾಂತ್ ಏನಿದ್ದಾರೆ ಹ್ಮ್ ಅವರು ರಾಜಕೀಯದಲ್ಲಿ ಬಂದಿಲ್ಲ, ಈಗ ತರಬೇಕು, ಅವರು ಹ್ಮ್. ಉಪಮುಖ್ಯಮಂತ್ರಿ ಮಾಡಬೇಕು ಅಂತ. ಹ್ಮ್ ಅವರು ಬಂದ್ರಾದ್ರೂ ಪಕ್ಷ ಹ್ಮ್ ಒಗ್ಗಟ್ಟಿನಿಂದ ಇರಬಹುದು ಅನ್ನುವುದು ನಿರೀಕ್ಷೆ. ಹ್ಮ್ ಅವನು ಬಂದ್ರೆ ಇನ್ ಯಾರಾದ್ರೂ ಪಕ್ಷ ಒಗ್ಗಟ್ಟಾಗಿ ಇರಲ್ಲ, ಒಡೆದೋಗುತ್ತೆ ಅನ್ನುವ ವಾತಾವರಣ ಇದೆ. ಹ್ಮ್ ಅದರಿಂದ ನಿಶಾಂತ್ ಬಂದ್ರೆ ಏನಾಗತ್ತೆ ಗೊತ್ತಿಲ್ಲ, ಹ್ಮ್. ಆವಾಗ್ಲೂ ಒಡೆಯುವಲ್ವಾ ಹೇಳಕ್ಕಾಗಲ್ಲ. ಹ್ಮ್ ಸೊ ಅಲ್ಲಿ ಇವರು ದೆಹಲಿಗೆ ಹೋದನೆ ವಿರೋಧಿಸುವಂತ ತುಂಬಾ ಜನ ಇದ್ದಾರೆ. ಹ್ಮ್ ಇದು ಒಂಥರ ಡಿಫ್ರೆಂಟ್ ಪರಿಣಾಮಗಳನ್ನ ಬೀರಬಹುದು. ಹ್ಮ್ ಆದರೆ ಒಟ್ಟಾರೆಯಾಗಿ ಬಿಜೆಪಿ ಇನ್ನೊಂದು ರಾಜ್ಯವನ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ, ಇನ್ನೊಂದು ಪಕ್ಷವನ್ನ ಮುಗಿಸ್ತಾ ಇದೆ, ಇನ್ನೊಂದು ಪಕ್ಷವನ್ನು ಮುಗಿಸ್ತಾ Okay, ಇದೆ. ಏನು ನನಗೆ ವಿಚಿತ್ರ ಅನ್ಸಿದೆ ಈಗ ಅದನ್ನ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನಾವು ಹೌದು, ಅದೊಂದು ಎಪಿಸೋಡ್ ಅದೊಂದು ಸಪರೇಟ್ ಆಗಿ ಮಾಡ್ಬೇಕೀಗ ನಮ್ಗೆ. ಯಾಕಂದ್ರೆ ಈಗ ಶುರು ಆಗಿದೆ ಅವರಿಗೆ ಡವಾ Yes, ಶುರು ಆಗಿದೆ. yes. ಓಕೆ, ಅಂದ್ರೆ ಈಗ ಈ ನೋಡಿ, ಹ್ಮ್ ಯೂಸ್ ಅಂಡ್ ಥ್ರೋ ಪೊಲಿಟಿಕ್ಸ್ ಇದೆಯಲ್ಲ, ಹ್ಮ್. ಮಾರಾಟದಲ್ಲಿ ನೋಡ್ರಿ, ಆ ಶಿವಸೇನೆ ಗುಂಪುಗಳು, NCP, ಅವ್ನು ಸತ್ಯ ಹೋದ ಅಣ್ಣಯ್ಯ ಅಜಿತ್ ಪವಾರ್, ಹೌದು ಹೌದು. ಅವ್ರ ಸಿಚುವೇಶನ್ ಹೆಂಗ್ ತಂದು ಇಟ್ಬಿಟ್ರು ಅಂತಂದ್ರೆ ಏನು ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ, ಒಂದೇ ಕಲ್ಲಿಗೆ ಇವರು ಒಂದ್ ಕಡೆ ಈ ಠಾಕ್ರೆ ಕುಟುಂಬವನ್ನು ಬಲಿ ಹಾಕಿದ್ರು, ಮತ್ತೊಂದ್ ಕಡೆ ಪವಾರ್ ಕುಟುಂಬವನ್ನು ಬಲಿ. ಅದೇ ರೀತಿ ಇವರು ನಿತೀಶ್ ಕುಮಾರ್ ಏನಿದ್ದಾರೆ, ಹ್ಮ್. ಅವರ ಪಕ್ಷ ಏನಿದೆಯಲ್ಲ, ಹ್ಮ್. ಆ ಪಕ್ಷವನ್ನು ಕೂಡ ಈಗ ದೇ ವಿಲ್ ಫಿನಿಶ್. ಓಕೆ, ನಂಗೆ ಕೊನೆಯದಾಗಿ ನಿಮ್ಗೆ ನನ್ಗೆ ಒಂದು ಆಶ್ಚರ್ಯ ಅನ್ಸಿದ್ದೇನೆಂದ್ರೆ, ಈಗ ಈ ಸತತ 7 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ಯಾರು ನಿತೀಶ್ ಮಗ ನಿಶಾಂತ್ನೆಲ್ಲೂ ರಾಜಕಾರಣ ಕರ್ಕೊಂಡ್ ಬಂದಿಲ್ಲ. ಅದು ಒಂಥರ ವಿಚಿತ್ರ ಅನ್ಸುತ್ತೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಹಿಂದೆ ಮಕ್ಕಳು ಬಂದ್ಬಿಡ್ತಾರೆ ಅಂತಂದ್ರೆ 7 ಬಾರಿ ಮುಖ್ಯಮಂತ್ರಿ ಆದ್ರೂ ಮಗ ಇನ್ನೂ ಬಂದಿಲ್ವಲ್ಲಪ್ಪ ಅನ್ನೋ ತರದ್ದು. ಹೌದು, ಅಲ್ಲಲ್ಲ, ಕೆಲವು ವಿಚಾರದಲ್ಲಿ ಹ್ಮ್ ನಿತೀಶ್ ಕುಮಾರ್ಗೆ ಇದ್ದಂತ ಬದ್ಧತೆ. ಹೌದು. ಯಾಕೆಂದ್ರೆ ಅವ್ರನ್ನ ಏನ್ ಬಳಸ್ತವ್ರು, ಕರ್ನಾಟಕದಲ್ಲಿ ನಮ್ಮ ಅನಿಲ್ ಪ್ರಸಾದ್ ಹೆಗ್ಡೆ ಅಂತಿದ್ರು, ಹ್ಮ್ ಅವ್ರನ್ನ ರಾಜ್ಯಸಭೆ ಮೆಂಬರ್, ಕರ್ನಾಟಕದವರು, ಹೌದು. ಜನತಾ ಪಾರ್ಟಿ ಆಫೀಸ್ ಹೌದು. ಕೆಲಸ ಮಾಡ್ತಾರೆ. ಹೌದು ಅವ್ನ ರಾಜ್ಯಸಭೆ ಎಲ್ಲ ಮೆಂಬರ್ ಮಾಡಿ ಬಲಗೈ ಅನ್ನುವವ್ರಿಗೆ ಬೆಳೆಸ. ಹೌದು. ಆ ಗುಣಧರ್ಮ ನಿತೀಶ್ಗಿದೆ. ಹ್ಮ್ ಅದು ಒಂಥರ ಈ ಹಳೆ ಸರ್, ಸಮಾಜ. ಸಾರಾಯಿ ನಿಷೇಧ ಯಾರು ಮಾಡಕ್ಕಾಗಲ್ಲ. ಎಸ್, ಇಟ್ ಬಟ್ ಅದು ಸರಾಯಿ ನಿಷೇಧ ಆದ್ರೂ ಖಾಸಗಿಯಾಗಿ ಸಿಗುತ್ತೆ. ಹಾ. ನೀವು ಗುಜರಾತ್ಗೆ ಹೋದ್ರೆ, ನಾನು ಎಷ್ಟೋ ಸಲ ಗುಜರಾತ್ಗೆ ಹೋಗಿದ್ದೆ, ಹಾ. ನೀವು ಸ್ಟಾರ್ ಹೋಟೆಲ್ಗಳಲ್ಲಿ ಗುಂಡು ಸಿಗ್ತವೆ. ಹ್ಮ್
ಆಯ್ತಾ, ಅಥವಾ ನೀವು ಇನ್ಯಾವುದೋ ಹೋಟೆಲಿಗೆ ಹೋಗ್ಬಿಟ್ಟು ಸ್ವಲ್ಪ ಗುಂಡು ಬೇಕಯ್ಯ ಅಂತಂದ್ರೆ ಅದು ಎಕ್ಸ್ಟ್ರಾ ಕೊಟ್ಟರೆ ತಂದು ಕೊಡ್ತಾರೆ. ಇದೆಲ್ಲ ಇದೆಯಲ್ಲ, ಜನ ಕುಡಿಯೋದು ಬಿಡ್ತಾರೇನ್ರಿ? ಬಿಡಲ್ಲ ಅದು. ಆದರೆ ಒಂಥರ ಬಿಹಾರದಂಥ ರಾಜ್ಯದಲ್ಲಿ ಹೊಸ ರಾಜಕಾರಣಕ್ಕೆ ಭಾಷ್ಯ ಬರೆದವರು ನಿತೀಶ್ ಕುಮಾರ್. ಈಗ ಇಡೀ ಆ JDU ಪರಂಪರೆ ಇದೆಯಲ್ಲ ಅಜ್ಜಂತ, ಅದು ಮುಗಿದು ಹೋಗುವಂಥದ್ದು. ಮೊದಲು ಅವ್ರ ಬಾಣದ ಗುರುತು ಅದು ಬೆಂಗಳೂರಿನಲ್ಲಿ ಸಿದ್ದುಕೊಂಡಿದ್ದು. ಹೌದು, ಒಂಥರ ರಾಮಕೃಷ್ಣ ಹೆಗಡೆ JDN ಇದ್ರು, ಆಮೇಲೆ LJP ಮಾಡ್ಕೊಂಡು ಆ ನಂತರ ಆ ಸಂದರ್ಭಗಳಲ್ಲಿ ಅದು ವಾರಗಟ್ಟಲೆ ಬೆಂಗಳೂರಿನ ಖಾಸಗಿ ಸ್ಟಾರ್ ಹೋಟೆಲ್ನಲ್ಲಿ ಮೀಟಿಂಗ್ಗಳು ನಡೀತಾ ಇತ್ತು. ನಾವು ಹಗಲು ರಾತ್ರಿ ಕವರ್ ಮಾಡ್ತಾ ಇದ್ವಿ. ಬೆಳಗಿನ ಜಾವ 3 ಗಂಟೆವರೆಗೆ ಏನಾಗುತ್ತೆ ಅಂತ ಆ ಸಿಚುವೇಶನ್ಗಳಿತ್ತು, ಗಲಾಟೆಗಳಿದ್ದು. ಒಂದು ಸಂದರ್ಭದಲ್ಲಿ ಅನಂತನಾಗ್ ಅವರು ಏನೋ ಮಾಡೋದಕ್ಕೆ ಬಂದ್ಬಿಟ್ಟು ಹೋಟೆಲ್ನಲ್ಲಿ ಗಲಾಟೆ ಮಾಡಿ ನಾವೆಲ್ಲ ಕರ್ಕೊಂಡು ಕೂಡಿಸ್ಬಿಟ್ಟು ನಿಮ್ಮ ನಾಯಕರಿಗೆ ಕೆಟ್ಟ. ಅಲ್ಲ ಸರ್, ಒಂದು ಏನಂದ್ರೆ ಏನು ಮೈಂಡ್ ಸೆಟ್ ಇತ್ತಂದ್ರೆ ಸರ್, ಈಗ BJPಯ ಕೋಮುವಾದ ಕಾಂಗ್ರೆಸ್ನ ಒಂದು ಕುಟುಂಬವಾದವನ್ನ ವಿರೋಧಿಸುವ ಒಂದು ರಾಜಕೀಯ ಶಕ್ತಿ ಅನ್ನೋದಿತ್ತು. ಇಡೀ ದೇಶೀಯ ಶಕ್ತಿ ಇತ್ತು, ತೃತೀಯ ಶಕ್ತಿ ಇಡೀ ಭಾರತದಲ್ಲಿ ಇತ್ತು. ಈಗ ತೃತೀಯ ಶಕ್ತಿಗಳನ್ನ ಇವರು ಕ್ಯಾಪ್ಚರ್ ಹಾಕೊಂಡು BJP ಅವರು ವ್ಯವಸ್ಥಿತವಾಗಿ ಅವ್ರನ್ನ ಮುಗಿಸ್ತಾ ಬಂದ್ರು. ಅದು ಇನ್ನು ಮುಂದುವರಿತಾ ಇದೆ. ನೆಕ್ಸ್ಟ್ ಈಗ ದಕ್ಷಿಣಕ್ಕೆ ಬಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದು ಅವರ ಏನು ಕಬಂಧ ಬಾಹು ಅಂತ ಈ ಬಹಳ ಪ್ರಶ್ನೆ ನಾನು ನಾಳೆ ಚರ್ಚೆ ಮಾಡೋಣ. ಈ ಬೆಳವಣಿಗೆ ಏನಿದೆ ಇದು ಕರ್ನಾಟಕದ ಮೈತ್ರಿಯ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಇದು ಏನಾದ್ರೂ, ಯಾಕಂದ್ರೆ ದೇವೇಗೌಡರು ಬೇರೆ, ನರೇಂದ್ರ ಮೋದಿ ಅವರು ನಮ್ಮ ಮಗನ CM ಮಾಡ್ಬಿಡ್ತಾರಂತ ಈಗ JDS ಇದೆಯಲ್ಲ, ಇದು JDS ಗೆ ಎಚ್ಚರಿಕೆ ಗಂಟೆಯ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ವೀಕ್ಷಕರು ಕಾಯ್ದು ಕುತ್ಕೋಬೇಕು. ವಾಟ್ ದಿಸ್ ದಟ್ ವಿಲ್ ಡಿಸ್ಕಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ರಾಷ್ಟ್ರ ರಾಜಕಾರಣ ಅಂತ ಬಂದಾಗ ಖ್ಯಾತ ಪತ್ರಕರ್ತರು ಶಶಿಧರ್ ಭಟ್ ಅವರು ರಾಷ್ಟ್ರ ರಾಜಕಾರಣವನ್ನು, ರಾಷ್ಟ್ರೀಯ ನಾಯಕರನ್ನ ಅತಿ ಹತ್ತಿರದಿಂದ ಬಲ್ಲಂಥವರು, ಅವರ ನಡೆ ನುಡಿಗಳ ಮೇಲೆ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ತೀರಾ ಸತ್ಯಕ್ಕೆ ಹತ್ತಿರವಾಗಿ ವಿಶ್ಲೇಷಣೆ ಮಾಡುವಂಥವ್ರು. ಅವ್ರು ಹೇಳ್ತಿರೋ ಪ್ರಕಾರ ತೃತೀಯ ಶಕ್ತಿಯ ಅವಸಾನ ನಿರ್ನಾಮ ಆಗುವ ಹಂತಕ್ಕೆ ಬಂದ್ಬಿಟ್ಟಿದೆ ತೃತೀಯ ಶಕ್ತಿ. ಅದರ ಇಂಪ್ಯಾಕ್ಟ್ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋಂಥದ್ದಿದೆ, ಕುತೂಹಲ ಇದೆ. ಅದಕ್ಕೋಸ್ಕರ ನೀವು ಕೂಡ ಕಾಯ್ತಾರಿ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ, ಜನಪ್ರಿಯತೆ ಮತ್ತು ಅವನು ಹಿಂದುಳಿದ ವರ್ಗದ ಮೇಲೆ ಹಿಡಿತವನ್ನು ಅವರು BJPಗೆ ವೋಟ್ ಆಗಿ ಪರಿವರ್ತನೆ ಮಾಡ್ತಾರೆ. ನಿತೀಶ್ ಅವ್ರನ್ನ ಹೇಗೆ ಮುಗಿಸ್ಬೇಕು ಅಂತೇಳಿ ಬಟ್ ಆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಸರಿ ಸಮಾನವಾಗಿ ಸೀಟ್ ಹಂಚಿಕೆ ಮಾಡಿದ್ರು. ಈ ಬಿಹಾರದ ದೊಡ್ಡಣ್ಣ ಅನ್ನೋ ಥರ ಇವರು ಪೋಸ್ ಕೊಡ್ತಿದ್ರಲ್ಲ ನಿತೀಶ್ ಕುಮಾರ್, ಅಷ್ಟು ಸುಲಭನ ನಿತೀಶ್ ಕುಮಾರ್ ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು? ಒಟ್ಟಾರೆಯಾಗಿ BJP ಇನ್ನೊಂದು ರಾಜ್ಯವನ್ನು ಕ್ಯಾಪ್ಚರ್ ಮಾಡ್ಕೊಂಡಿದೆ. BJP ಮುಖ್ಯಮಂತ್ರಿ ಬಿಹಾರದಲ್ಲಿ ಕಾಣ್ಬೋದು.